ಅಮೆರಿಕ ಮಿತ್ರ ರಾಷ್ಟ್ರ ಕೊಲ್ಲಿ ದೇಶಗಳ ಮೇಲೆ ಇರಾನ್ ನಿರಂತರವಾಗಿ ಡ್ರೋನ್ ಮತ್ತು ಮಿಸೈಲ್ ಮಳೆಯನ್ನು ಸುರಿಸ್ತಾ ಇದೆ. ಸಂಘರ್ಷ ಮುಂದುವರೆದ ಹೊತ್ತಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ನೆರೆಯ ಗಲ್ಫ್ ರಾಷ್ಟ್ರಗಳಿಗೆ ಕ್ಷಮೆ ಕೇಳಿದರಂತೆ. ಆ ಮೂಲಕ ಅಮೆರಿಕ ಇಸ್ರೇಲ್ ಜೊತೆಗಿನ ಯುದ್ಧದ ಮಧ್ಯೆ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಮೊದಲ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಾದ್ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ದುಬೈ ಮೇಲೆ. ಇರಾನ್ನ ಸರ್ಕಾರಿ ವಾಹಿನಿಯಲ್ಲಿ ಮಸೂದ್ ಅವರು ಮಾತಾಡಿದ್ದಾರೆ. ಇರಾನ್ ಪರವಾಗಿ ನಾನು ನೆರೆಹೊರೆಯ ರಾಷ್ಟ್ರಗಳಲ್ಲಿ ಆದ ಹಾನಿಗೆ ಕ್ಷಮೆ ಕೇಳ್ತೀನಿ. ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಇನ್ನು ಮುಂದೆ ಯಾವುದೇ ಕ್ಷಿಪಣಿ ದಾಳಿಯನ್ನು ನಡೆಸೋದಿಲ್ಲ ಅಂತ ಇರಾನ್ನ ಮಧ್ಯಂತರ ನಾಯಕತ್ವ ಮಂಡಳಿ ನಿರ್ಧರಿಸಿದೆ. ಆದರೆ ಆ ದೇಶಗಳ ನೆಲದಿಂದ ಇರಾನ್ ಮೇಲೆ ದಾಳಿ ನಡೆದರೆ ಮಾತ್ರ ತಿರುಗೇಟನ್ನು ನೀಡೋದಾಗಿ ಪೆಜೆಶ್ಕಿಯಾನ್ ಎಚ್ಚರಿಸಿರೋದು. ಇಸ್ರೇಲ್ ಅಮೆರಿಕವನ್ನು ಕ್ಷಮಿಸುವ ಮಾತೇ ಇಲ್ಲ. ತಮ್ಮ ದೇಶವು ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಶರಣಾಗೋದಿಲ್ಲ ಅಂತ ಮಸೂದ್ ಪೆಜೆಶ್ಕಿಯಾನ್ ಕಿಡಿಕಾರಿರೋದು. ಇಲ್ಲಿ ಅರುಣ್, ಈಗಾಗಲೇ ಯುದ್ಧ ಶುರುವಾಗಿ 8 ದಿನ ಆಯಿತು. ಇರಾನ್ ಅವರು ಡೇ 1 ಇಂದನೂ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಈ ಬೇರೆ ಬೇರೆ ಅಕ್ಕಪಕ್ಕ ಇರೋ ರಾಷ್ಟ್ರಗಳ ಅಮೇರಿಕ ಸೇನಾ ನೆಲೆಗಳ ಮೇಲೆ. ಈಗ ಎಲ್ಲರೂ ಚರ್ಚೆ ಮಾಡ್ತಿರೋದು ಇವ್ರಿಗೆ ಕ್ಷಮೆ ಕೇಳೋದಕ್ಕೆ ಅಥವಾ ಪಶ್ಚಾತ್ತಾಪ ಪಡೋದಕ್ಕೆ 8 ದಿನ ಬೇಕಾಯ್ತಾ? ಒಂದು. ಎರಡನೇದು, ಅದನ್ನ ಹೇಳ್ಬಿಡ್ತೀನಿ. ಅದಕ್ಕೆ ಏನು ಗೊತ್ತಾ ಅರವಿಂದ್, ಈಗ ಏಕಾಏಕಿ ಯಾವುದೋ ವಿಚಾರಕ್ಕೊಂದು ಕೋಪ ಬಂದಾಗ ಕೋಪ ಪೂರ್ತಿ ಪೀಕಿಗೆ ಹೋಗುತ್ತೆ. ಆ ಪೀಕಿಗೆ ಹೋಗಿರೋ ಕೋಪ ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಅದು ಇದು ಎಲ್ಲ ಸ್ವಲ್ಪ ಸಮಾಧಾನ ಆದಮೇಲೆ ಹೌದಲ್ಲ ನನ್ನ ತಪ್ಪೋ ಅಥವಾ ನನ್ನ ಸರಿನೋ ಅನ್ನೋದು ಅವಾಗ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಾನು ಸರಿನೇ ಅನ್ನುವಂಥದ್ದೇ ಇರುತ್ತೆ. ಈಗ ಇರಾನದ ಕಥೆನೂ ಹಂಗೆ ಆಗಿದೆ. ಈ ಕೆಲವರೆಲ್ಲ ಇಂಟರ್ನ್ಯಾಷನಲ್ ವಿಶ್ಲೇಷಕರು ಹೇಳ್ತಾ ಇರೋದು ಏನಂದ್ರೆ, ಇದು ಕೂಡ ಇರಾನ್ನ ಒಂದು ರಾಜತಾಂತ್ರಿಕ ನಡೆ. ಹೆಂಗೆ ಅಂತಂದ್ರೆ, ಈ ಎಲ್ಲ ರಾಷ್ಟ್ರಗಳೇನಿದಾವಲ್ಲ, ಈ ಕತಾರ್, ಒಮನ್, ಬಹ್ರೇನ್, UAE, ಸೌದಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ, ಇವ್ರಿಗೆ ನೀವು ಅಮೇರಿಕಾಗೆ ನಿಮ್ಮ ನೆಲದಲ್ಲಿ ಜಾಗ ಕೊಡಬೇಡಿ ಅಂತ ಹೇಳಿ ಅವರನ್ನೇ ಅಮೇರಿಕಾ ವಿರುದ್ಧ ಎತ್ತಿ ಕಟ್ಟುವಂತಹದ್ದು. ನೀವು ಯಾಕೆ ಅವ್ರಿಗೆಲ್ಲರಿಗೂ ಸೇನಾ ನೆಲೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಯಾಕೆ ವಾಯು ನೆಲೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಆ ಥರ ಎತ್ತಿ ಕಟ್ಟುವಂತಹ ಒಂದು ಲೆಕ್ಕಾಚಾರ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ನೋಡೋಣ. ಆಮೇಲೆ ಇಲ್ಲಿ ಇನ್ನೊಂದೇನಾಯಿತು ಅಂದರೆ, ಆಯ್ತಪ್ಪ, ಈ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇರಾನ್ನ ಅಧ್ಯಕ್ಷ. ಹೇಳಿಕೆ ಕೊಟ್ಟ ಮೇಲೂ ಕೂಡ ದುಬೈ ಏರ್ಪೋರ್ಟ್ ಹತ್ರ ಅಟ್ಯಾಕ್ ಆಗಿದೆ, ಅಬುದಾಬಿ ಹತ್ರ ಅಟ್ಯಾಕ್ ಆಗಿದೆ, ಆಯ್ತಾ, ಬೇರೆ ಬೇರೆ ಕಡೆ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ. ಹಾಗಾದ್ರೆ ಅವರ ಮಾತಿಗೇನು ಬೆಲೆ ಬಂತು? ಅಂದ್ರೆ ಹೇಳೋದು ಒಂದು, ನಡ್ಕೊಳ್ಳೋದು ಒಂದು ಅಂತ ಆ ಥರನೂ ಕೂಡ ಚರ್ಚೆ ಆಗ್ತಾ ಇದೆ. ಈ ವಾರ್ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಹೆಂಗೆ ಅಂತಂದ್ರೆ ರಣತಂತ್ರಗಳು ಅಂತಾನೆ ಪದ ಬಳಕೆ ಮಾಡ್ತಾರಲ್ಲ, ಆ ರಣತಂತ್ರಗಳನ್ನು ಬಳಸ್ತಾ ಇದ್ದಾರೆ ಅಂತ ಒಂದು ಮಟ್ಟಿನ ವಿಶ್ಲೇಷಣೆಗಳು ಈಗ ಬರುತ್ತೆ ಅಲ್ಟಿಮೇಟ್ಲಿ. ಇನ್ನು ನೆರೆ ರಾಷ್ಟ್ರಗಳ ಕ್ಷಮೆ ಯಾಚಿಸಿದ ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಇರಾನ್ ಈಗ ಮಧ್ಯಪ್ರಾಚ್ಯದ ಸೋತ ರಾಷ್ಟ್ರ ಅಂತ ಲೇವಡಿ ಮಾಡಿದ್ದಾರೆ. ಇರಾನ್ ಇನ್ನು ಮುಂದೆ ಮಧ್ಯಪ್ರಾಚ್ಯವನ್ನು ಬೆದರಿಸುವ ರಾಷ್ಟ್ರ ಅಲ್ಲ, ಅದೊಂದು ಸೋತ ರಾಷ್ಟ್ರ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರ ಇಸ್ರೇಲ್ ನಡೆಸಿದ ನಿರಂತರ ದಾಳಿಗಳ ಕಾರಣದಿಂದಲೇ ಇರಾನ್ ಇವತ್ತು ಕ್ಷಮೆಯಾಚಿಸುವ ಪರಿಸ್ಥಿತಿಗೆ ಬಂದಿದೆ ಅಂತ ಪ್ರತಿಪಾದಿಸಿದ್ದಾರೆ. ಸತತ ದಾಳಿಗಳಿಂದ ನಲುಗಿರುವ ಇರಾನ್ ತನ್ನ ಮಧ್ಯಪ್ರಾಚ್ಯ ನೆರೆಹೊರೆಯವರ ಬಳಿ ಕ್ಷಮೆಯಾಚಿಸಿ ಶರಣಾಗಿದೆ. ಇನ್ನು ಮುಂದೆ ಅವರ ಮೇಲೆ ಗುಂಡು ಹಾರಿಸೋದಿಲ್ಲ ಅಂತ ಭರವಸೆ ನೀಡಿದೆ. ಈ ಭರವಸೆ ಬಂದಿರೋದು ಕೇವಲ ಅಮೆರಿಕ ಮತ್ತು ಇಸ್ರೇಲ್ನ ಭೀಕರ ದಾಳಿಗಳಿಂದಾಗಿ ಮಾತ್ರ ಅಂತ ಹೇಳಿದ್ದಾರೆ. ಅಲ್ಲದೆ ಇರಾನ್ಗೆ ಭೀಕರ ಏಟು ಬೀಳುತ್ತೆ ಅಂತ ಎಚ್ಚರಿಸಿದ್ದಾರೆ. ಇನ್ನು 42 ಇರಾನ್ ಯುದ್ಧ ನೌಕೆಗಳನ್ನು ಧ್ವಂಸಗೊಳಿಸಿರೋದಾಗಿ ಟ್ರಂಪ್ ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಕಳೆದೊಂದು ವಾರದಲ್ಲಿ ಇರಾನ್ನ 3000 ಗುರಿಗಳ ಮೇಲೆ ದಾಳಿ ನಡೆಸಿ ಅಲ್ಲೇ ಇರಾನ್ನ 43 ಯುದ್ಧ ನೌಕೆಗಳನ್ನ ನಾಶ ಮಾಡಿದೆ. ಈ ಬಗ್ಗೆ US ಸೆಂಟ್ರಲ್ ಕಮಾಂಡ್ನಿಂದ ವಿಡಿಯೋ ಬಿಡುಗಡೆ ಮಾಡಿದ್ದು ಇನ್ನಷ್ಟು ದಾಳಿ ಹೆಚ್ಚಿಸುವ ಎಚ್ಚರಿಕೆ ನೀಡಿದೆ. ಈ ಮಧ್ಯೆ ಅಮೆರಿಕ B-1 ಬಾಂಬರನ್ನು UK ಬೇಸ್ನಲ್ಲಿ ಈಗ ಲ್ಯಾಂಡ್ ಮಾಡಿದೆಯಂತೆ. ಆಗಲೇ ನಾವು ಹೇಳ್ತಾ ಇದ್ವಿ, ಈಗ ಬರೀ ವಾರ್ಮ್ ಅಪ್ ವಾರ್ ನಡೀತಾ ಇರೋದು, ಇನ್ನೂ ದೊಡ್ಡ ದೊಡ್ಡ ವೆಪನ್ಗಳನ್ನ ಬಳಸಿಲ್ಲ ಅಂತ. ಈಗ B-1 ಬಾಂಬರನ್ನು UK ಏರ್ ಬೇಸ್ನಲ್ಲಿ ತಂದು ನಿಲ್ಲಿಸ್ಕೊಂಡಿದೆ ಅಮೆರಿಕ. ಬಟ್ ಇಲ್ಲಿ ಒಂದು ವಿಚಾರ, ಅರುಣ್, ಟ್ರಂಪ್ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾವು ದಾಳಿ ಮಾಡಿದ್ದಕ್ಕೆ ಇರಾನ್ ಇವಾಗ ಕ್ಷಮೆ ಕೇಳಿದೆ ಹಾಗೆ ಹೇಗೆ ಅಂತ. ಬಟ್ ಇರಾನ್ ಅಧ್ಯಕ್ಷ ಅಮೆರಿಕ ಮತ್ತು ಇಸ್ರೇಲ್ನೇನು ನಾವು ಕ್ಷಮಿಸಲ್ಲ ಬಿಡಲ್ಲ ಅಂತ ಹೇಳಿದ್ದಾರೆ. ನಾವು ನಮ್ಮ ನೆರೆ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲ್ಲ, ಬಟ್ ಅವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತಲೇ ಹೇಳಿದ್ದಾರೆ. ಬಟ್ ಅದು ಏನೇ ಮಾಡಿದ್ರು ನಿಲ್ಲಲ್ಲ ಅಂತ ಯಾರು ಏನು ಹೇಳ್ತಾ ಇದ್ದಾರೆ. ಫೈನಲಿ ಒನ್ ಡೇಗೆ ಅದು ಬರಬೇಕು. ಇಸ್ರೇಲ್ ಮೇಲೆ ಎಷ್ಟು ಅಂತ ಇರಾನ್ ದಾಳಿ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ. ಅಮೆರಿಕ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ಭೌಗೋಳಿಕವಾಗಿ ನಾವು ನೋಡೋದಾದರೆ ಟೂ ಫಾರ್. ಹಾಗಿದ್ದಾಗ ಇರಾನ್ ಏನು ಮಾಡುತ್ತೆ? ಇಸ್ರೇಲ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಕ್ಕೆ ಅಮೆರಿಕ ಹೇಳ್ತಾ ಇದೆ, ನಾನು ಶಸ್ತ್ರಾಸ್ತ್ರಗಳನ್ನು ಈಗ ಇಸ್ರೇಲ್ನ ಮಾರಾಟ ಮಾಡಿದ್ದಾರೆ. ಸೊ ಹಾಗಾಗಿ ಇಸ್ರೇಲ್ಗೆ ಬಹುದೊಡ್ಡ ಶಕ್ತಿಯಾಗಿ ಅಮೆರಿಕ ನಿಂತ್ಕೊಳ್ತಾ ಇದೆ.
ಇರಾನ್ ತನ್ನ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ಎಷ್ಟು ಅಂತ ಹೊಡೆಯಕ್ಕಾಗ. ಆಮೇಲೆ ದೊಡ್ಡ ಮಟ್ಟದಲ್ಲಿ ಬೇರೆ ರಾಷ್ಟ್ರಗಳು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ರಷ್ಯಾ ಒಂದ್ ಕಡೆಗೆ ಹೇಳ್ಕೊಳ್ತಾ ಇದೆ, ಬಟ್ ರಷ್ಯಾ ಮುಂದೆ ಬರ್ತಾ ಇಲ್ಲ. ಯಾಕೆಂದ್ರೆ ಬಂದ್ರೆ ಅದು ಇನ್ನೊಂದು ರೀತಿಯಾದಂತ ಪರಿಸ್ಥಿತಿಗೆ ಹೋಗ್ಬೋದು. ನಾರ್ತ್ ಕೊರಿಯಾದವರು ಹೇಳಿದ್ದಾರೆ, ಚೀನಾದವರು ಹೇಳಿದ್ದಾರೆ. ನಾನು ಇದನ್ನ ಕರೆಯೋದು ಮಿನಿ ಥರ್ಡ್ ವರ್ಲ್ಡ್ ವಾರ್ ಅಂತ ಹೇಳಿ. ಮಿನಿ ಇದು, ಬಟ್ ಫುಲ್ ಫ್ಲೆಡ್ಜ್ ಅಲ್ಲಿ ಹೋಗ್ಬೇಕಂದ್ರೆ ಚೀನಾ ಈ ಕಡೆಗೆ ಫುಲ್ ಫ್ಲೆಡ್ಜ್ ಅಲ್ಲಿ ಸಪೋರ್ಟ್ ಮಾಡಬೇಕು, ಆ ಕಡೆಗೆ ರಷ್ಯಾ ಮಾಡಿದಾಗ ಅದು ಇನ್ನೊಂದು ರೀತಿಯಾಗಿ ಹೋಗುತ್ತೆ. ಬಟ್ ಹಂಗೇನು ಆಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲಾ ರಾಷ್ಟ್ರಗಳು ಈ ಪರಿಸ್ಥಿತಿಯಲ್ಲಿ ಇಲ್ಲ, ಎಲ್ಲರೂ ಬಹಳ ಕಷ್ಟದಲ್ಲೇ ಇದೆ, ಇನ್ಕ್ಲೂಡಿಂಗ್ ರಷ್ಯಾನೂ ಇಲ್ಲ. ಅವ್ರದ್ದು ಅನುಭವಿಸಿ ಆಗಿದೆ ಈಗ ರಷ್ಯಾ ಅಲ್ಲಿ ಆಗಿದ್ದಂತ ಪರಿಸ್ಥಿತಿ. ಇನ್ನು ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದ್ರೆ ಇಸ್ರೇಲ್ ಮಾತ್ರ ವಿರಮಿಸದೇನೆ ನಿರಂತರವಾಗಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮಿಸೈಲ್ ಮಳೆಯನ್ನು ಸುರಿಸ್ತಾ ಇದೆ. ಟೆಹರಾನ್ನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇರಾನ್ನ ಬಶೇರ್ ಶಸ್ತ್ರಾಸ್ತ್ರ ಘಟಕ ಗುರಿಯಾಗಿಸಿ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ. ಲೆಬನಾನ್ನಲ್ಲಿ ಪೂರ್ವ ಬೇಕಾ ಕಣಿವೆಯಲ್ಲಿ ಸ್ಫೋಟವಾಗಿದೆ. ಇಸ್ರೇಲ್ ವೈಮಾನಿಕ ದಾಳಿಗೆ 41 ಜನ ಸಾವನ್ನಪ್ಪಿದ್ದಾರೆ. ನಬಿಚಿಟ್ ಪಟ್ಟಣದಲ್ಲಿ ವೈಮಾನಿಕ ದಾಳಿ ನಡೆದಿದೆ. ಸಾವು ನೋವಿನ ವರದಿಯಾಗಿದೆ. ತನ್ನತ್ತ ನುಗ್ಗಿ ಬಂದ ಇರಾನ್ನ UAE ಡ್ರೋನ್ಗಳನ್ನು ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದೆ, ಐರನ್ ಡೋಮ್. ಸೊ ಈತ ಅಮೆರಿಕ ಇರಾನ್ ವಿರುದ್ಧ ದಾಳಿಗೆ AI ಬಳಸ್ತಾ ಇದೆ ಎನ್ನಲಾಗ್ತಾ ಇದೆ. ಮಾವಿನ್ ಸ್ಮಾರ್ಟ್ ಸಿಸ್ಟಮ್ ತಂತ್ರಜ್ಞಾನ ಬಳಕೆಯನ್ನು ಮಾಡ್ತಾ ಇದ್ದು ಇದು ಅಮೆರಿಕದ ಸಶಸ್ತ್ರ ಪಡೆಗಳಿಗೆ ನಿರ್ಣಾಯಕ ಸಾಧನವಾಗಿದೆ. ಮೇ 2025 ಹೊತ್ತಿಗೆ 20,000ಕ್ಕೂ ಹೆಚ್ಚು ಅಮೆರಿಕ ಮಿಲಿಟರಿ ಸಿಬ್ಬಂದಿ ಬಳಕೆ ಮಾಡಲಾಗ್ತಾ ಇದ್ದು ಉಪಗ್ರಹಗಳು ಮತ್ತು ಕಣ್ಗಾವಲು ವ್ಯವಸ್ಥೆಗಳಿಂದ ಸಂಗ್ರಹಿಸಿದ ಗುಪ್ತಚರ ಮಾಹಿತಿಗಳನ್ನು ಬಳಸಿಕೊಂಡು ದಾಳಿ ಮಾಡಲಾಗ್ತಾ ಇದೆ. ಸೊ ಈ ನಡುವೆ ಅಮೆರಿಕ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಹೆಚ್ಚಳವಾಗಿದೆ. 4 ಪಟ್ಟು ಏನೋ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರಂತೆ. ಅಂದರೆ ಸಂಪೂರ್ಣವಾಗಿ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅರ್ಥ. ಇಸ್ರೇಲ್ಗೆ $150.8 ಮಿಲಿಯನ್ ಶಸ್ತ್ರಾಸ್ತ್ರ ಪೂರೈಕೆ ಮಾಡೋಕೆ ಈಗ ಮುಂದಾಗಿದೆ. ಹಾಗೆಯೇ 12,000 ಪೌಂಡ್ ಬಾಂಬ್ ಕೇಸಿಂಗ್ ಮಾರಾಟ ಕೂಡ ಮಾಡಿದೆ ಅಂತೆ. ಇವೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಪೂರ್ತಿ ಸರ್ವನಾಶ ಮಾಡುವಂತ ಹಂತಕ್ಕೆ ಹೋಗ್ಬಿಡುತ್ತಾ ಅಂತ. ಖಂಡಿತ ಇರಾನ್ ಅನ್ನುವಂಥದ್ದು ಭೂಪಟದಲ್ಲೇ ಇರುತ್ತಾ ಇಲ್ವಾ ಅಂತ ಆ ಮಟ್ಟಕ್ಕೆ ಹೋಗ್ಬಿಡ್ತಾರ ಅಂತ ಹಂಗ ಅನ್ನಿಸ್ತಾ ಇದೆಯಪ್ಪ, ನೋಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ಹಂಗೆ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಪಶ್ಚಿಮ ಏಷ್ಯಾವನ್ನ ಉದ್ವಿಗ್ನ ಪರಿಸ್ಥಿತಿಗೆ ದೂಡಿದೆ. ಜಾಗತಿಕ ವ್ಯಾಪಾರ ವಹಿವಾಟುಗಳ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಅದರಲ್ಲೂ ತೈಲ ಮಾರುಕಟ್ಟೆ ಅಸ್ತವ್ಯಸ್ತವಾಗಿದೆ. ಈ ನಡುವೆ ಹರ್ಮುಜ್ ಜಲಸಂಧಿಯಲ್ಲಿ ತೈಲ ನೌಕೆಗಳನ್ನು ಸಾಗಲು ಬಿಡೋದಿಲ್ಲ ಅಂದಿದ್ದ ಇರಾನ್ ತನ್ನ ನಿಲುವನ್ನು ಕೊಂಚ ಬದಲಾಯಿಸಿಕೊಂಡಿದೆ. ಈ ಮಧ್ಯೆ ಭಾರತ ರಷ್ಯಾದಿಂದ 1 ತಿಂಗಳ ಅವಧಿಗೆ ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕ ಸಮ್ಮತಿ ಸೂಚಿಸಿದೆ. ಆದರೆ ಮೋದಿ ಸರ್ಕಾರವನ್ನು ಜಾಗತಿಕ ಮಟ್ಟದಲ್ಲಿ ಅಪಹಾಸ್ಯಕ್ಕೀಡು ಮಾಡಿದೆ. ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಭಾರತವನ್ನು ವ್ಯಂಗ್ಯವಾಡಿದ್ದು, ಭಾರತೀಯರು ಒಳ್ಳೆ ನಟರು, ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಎಂದವು ನಿಲ್ಲಿಸಿದರು, ಈಗ ಖರೀದಿ ಮಾಡುವಂದರು ಖರೀದಿಸ್ತಾರೆ ಅಂತ ಅಪಹಾಸ್ಯವಾಡಿದ್ದಾರೆ. ಭಾರತ ನಮ್ಮ ಮಹತ್ವದ ಪಾಲುದಾರ ರಾಷ್ಟ್ರ, ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಇದು ತಾತ್ಕಾಲಿಕ ವ್ಯವಸ್ಥೆ ಆಗಿರೋದ್ರಿಂದ ಇದರಿಂದ ರಷ್ಯಾಗೆ ಭಾರಿ ಲಾಭ ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಭಾರತ ನಾವು ಎಂದಿಗೂ ಅವಲಂಬಿತವಾಗಿಲ್ಲ ಅಂತ ತಿರುಗೇಟು ನೀಡಿದೆ. ಅಡೆತಡೆ ಹೊರತಾಗಿಯೂ ಇಂಧನ ಸರಬರಾಜು ಸುರಕ್ಷಿತವಾಗಿದೆ ಅಂತ ಹೇಳಿದ್ದಾರೆ. ಈ ಸ್ಕಾಟ್ ಬೆಸೆಂಟು ಇವಕ್ಕೆಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಟ್ರಂಪ್ ಅಂತ ಅದ್ಭುತ ನಟ ಇನ್ನೊಬ್ರು ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಟ್ರಂಪ್ಗಿಂತ ನಟರು ಬೇಕೇನ್ರಿ? ಇಡೀ ಪ್ರಪಂಚದಲ್ಲಿ ನಾನು 7-8 ಯುದ್ಧಗಳನ್ನು ನಿಲ್ಲಿಸಿಬಿಟ್ಟಿದ್ದೀನಿ, ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಬೇಕು ಅಂತ ಹೇಳ್ಬಿಟ್ಟು ಪಾಪ ಯಾರೋ ತಗೊಂಡಿರುವಂಥ ಶಾಂತಿ ನೊಬೆಲ್ ಪುರಸ್ಕಾರವನ್ನ ಇವ್ರಿಗೆ ಹೋಗಿ ಕೊಟ್ಟರು, ಇವ್ರು ಅದನ್ನು ಸ್ವೀಕಾರ ಮಾಡ್ತಾರೆ. ಇವ್ರಿಗಿಂತ ಅದ್ಭುತ ನಟ ಬೇಕೇನ್ರಿ? ಆಮೇಲೆ ಮತ್ತೆ ಯುದ್ಧನೂ ಶುರು ಮಾಡ್ತಾರೆ. ಮತ್ತೆ ಈಗ ಯುದ್ಧ ಶುರು ಮಾಡಿಬಿಟ್ಟು ನಾನು ಶಾಂತಿ ದೂತ ಅಂತ ಹೊಡ್ಕೊಂಡು ಓಡಾಡ್ತಾರೆ. ಮಾತಾಡೋದೆಲ್ಲ ಶಾಂತಿ ಬಗ್ಗೆ, ಮಾಡೋದೆಲ್ಲ ಅಶಾಂತಿಯ ಬಗ್ಗೆ. ಇವರಿಂದ ನಾವು ಕಲಿಬೇಕಾ? ಯಾವ ವಿಚಾರದಲ್ಲಿ ಇವ್ರು ಬಂದಾರ್ರಿ? ಅಮೆರಿಕಾದವ್ರು ನಮ್ಮ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಬಂದಿದ್ದಾರೆ? ಪಹಲ್ಗಾಮ್ ವಿಚಾರದಲ್ಲಿ ಬಂದ್ರ, ಪುಲ್ವಾಮಾ ವಿಚಾರದಲ್ಲಿ ಬಂದ್ರ, ನಮ್ಮ ಮುಂಬೈ ಅಟ್ಯಾಕ್ ವಿಚಾರದಲ್ಲಿ ಬಂದ್ರ, ದೆಹಲಿ ಆದಂಥ ಸ್ಫೋಟದ ವಿಚಾರದಲ್ಲಿ ಬಂದ್ರ. ಈಗ ಕೂತ್ಕೊಂಡ್ಬಿಟ್ಟು ನಟನೆಯ ಬಗ್ಗೆ ಮಾತನಾಡ್ತಾರೆ. ಪಾಕಿಸ್ತಾನ ಜೊತೆ ಹೊಡಿಬೇಕಾದ್ರೆ ಅಲ್ಲಿರೋ ಪ್ರಧಾನಿ ಮಾತು ಕೇಳ್ಕೊಂಡ್ಬಿಟ್ಟು ಅಂತ ಹೇಳಿ ಮಾಡಿದ್ಯಾರು? ನಟ ನೀರಾ ನಾವ ಅಂತ ಕೇಳಬೇಕು ವಾಪಸ್ಸು, ಅವಾಗ ಸರಿ ಆಗುತ್ತೆ. ನಾನು ನಿಲ್ಲಿಸ್ಬಿಟ್ಟೆ, ಏನು ನಟನೆ, ಅಬ್ಬಬ್ಬಬ್ಬ 35 ಕೋಟಿ ಜನ ಸಾಯ್ತಾ ಇದ್ರು, ನಟನೆ. ಇದು ಅಮೆರಿಕ ಕೂತ್ಕೊಂಡ್ಬಿಟ್ಟು ನಮಗೆ ಪಾಠ ಮಾಡ್ತಾ ಇದೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧ ನಡುವೆ ಕೊಚ್ಚಿಯ ಬಂದರಿನಲ್ಲಿ ಇರಾನಿನ ಯುದ್ಧ ನೌಕೆಯನ್ನು ನಿಲ್ಲಿಸೋಕೆ ಭಾರತ ಅನುಮತಿ ಕೊಟ್ಟಿದೆ. ಅನುಮತಿ ನೀಡಿದ ಭಾರತದ ನಿರ್ಧಾರದ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮಾತಾಡಿ, ಕೊಚ್ಚಿಯ ಬಂದರಿನಲ್ಲಿ ಇರಾನಿನ ನೌಕೆಯನ್ನು ನಿಲ್ಲಿಸೋಕೆ ಭಾರತ ಮಾನವೀಯತೆ ದೃಷ್ಟಿಯಿಂದ ನಿರ್ಧಾರ ತಗೊಂಡಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಭಾರತದ ಗಡಿಗೆ ಸಮೀಪದಲ್ಲಿದ್ದ ಇರಾನ್ ಹಡಗುಗಳಲ್ಲಿ ಒಂದು ಹಡಗು ಸಮಸ್ಯೆಗೆ ಸಿಲುಕಿತ್ತು, ನಮ್ಮ ಬಂದರಿಗೆ ಬರೋಕೆ ಬಯಸ್ತು ಅಂತ ಇರಾನ್ನಿಂದ ನಮಗೆ ಸಂದೇಶ ಬಂತು. ತದನಂತರ ಭಾರತದೊಳಗೆ ಬರಬಹುದು, ಕೆಲವು ದಿನಗಳ ಕಾಲ ಇರಬಹುದು ಅಂತ ಮಾರ್ಚ್ 1ರಂದು ನಾವು ಹೇಳಿದ್ವಿ. ಬಳಿಕ ಅವರು ಕೊಚ್ಚಿಯಲ್ಲಿ ಲಂಗರು ಹಾಕಿದ್ರು.
ಈ ಹಡಗು ಇಲ್ಲಿಗೆ ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಕಾರಣ ಅವಾಗ ಇನ್ನೂ ಆಗಿರಲಿಲ್ಲ. 28ನೇ ತಾರೀಕಿಗೆ ಆಗಿದ್ದು, ಇದು 1ನೇ ತಾರೀಕಿಗೆ ಆಗಿದ್ದು. ಕಡಲ ಸಮರಾಭ್ಯಾಸ ಮಿಲನದಲ್ಲಿ ಪಾಲ್ಗೊಳ್ಳೋಕೆ ಇರಾನ್ ಹಡಗು ಬರ್ತಾ ಇತ್ತು. ಆದರೆ ಕಾರ್ಯಕ್ರಮ ಆಯೋಜನೆ ಸ್ಥಳದ ಬಗ್ಗೆ ಸರಿಯಾಗಿ ಅವರಿಗೆ ತಿಳಿಲಿಲ್ಲ, ತಪ್ಪಾದ ಕಡೆಯಿಂದ ಬರ್ತಾ ಇತ್ತು ಅಂತ ಜೈಶಂಕರ್ ಅವರು ವಿವರಿಸಿದ್ದಾರೆ.